ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇಂದಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಶ್ರದ್ಧಾ ಅಂದ್ರೇನು, ಅಧ್ಯಾತ್ಮದ ಕ್ಷೇತ್ರದಲ್ಲಿ ಶ್ರದ್ಧೆಯ ಉಪಯೋಗ ಅನ್ನೋಂಥದ್ದು ಹೇಗಿರುತ್ತೆ ಅನ್ನುವಂಥದ್ರ ಕುರಿತು ಒಂದಿಷ್ಟು ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ನಾವು ಇವತ್ತು ಮಾಡೋಣ. ಈ ಜಗತ್ತಿನಲ್ಲಿ ನಾವು ಏನನ್ನ ಭಾವಿಸ್ತೀವಿ, ಏನನ್ನು ತಿಳಿದುಕೊಳ್ತೀವಿ, ಅದನ್ನು ನಾವು ನಂಬುತ್ತೀವಿ. ಮೊದಲು ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ. ಅನಂತರ ಅದನ್ನು ನಂಬಲಿಕ್ಕೆ ಶುರು ಮಾಡ್ತೀವಿ. ಯಾವಾಗ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನನಗೆ ನನ್ನ ಮೇಲೆ ವಿಶ್ವಾಸ ಅನ್ನುವಂಥದ್ದಿಲ್ಲ, ಆವಾಗ ನಾವೆಲ್ಲರೂ ಕೂಡ ಮತ್ತೊಬ್ಬರ ಆಸರೆಯನ್ನು ಪಡಿತೀವಿ. ಯಾವಾಗ ನನಗೆ ಸ್ಪಷ್ಟವಿಲ್ಲ, ಯಾವಾಗ ನನಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗ್ತಾ ಇಲ್ಲ, ಯಾವಾಗ ನನಗೆ ಸರಿಯಾದ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಾಗ್ತಾ ಇಲ್ಲ, ನಾವು ಮತ್ತೊಬ್ಬರನ್ನು ಅನುಸರಿಸ್ತೀವಿ, ಮತ್ತೊಬ್ಬರ ಅನುಕರಣೆಯನ್ನು ಮಾಡ್ತೀವಿ, ಮತ್ತೊಬ್ಬರ ಸಹಾಯವನ್ನು ನಾವು ಅಪೇಕ್ಷಿಸ್ತೀವಿ. ಯಾವ ವ್ಯಕ್ತಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲ, ಯಾವ ವ್ಯಕ್ತಿಗೆ ತನ್ನ ಮೇಲೆ ವಿಶ್ವಾಸವಿಲ್ಲ, ಇನ್ನೊಬ್ಬರ ಮಾತುಗಳನ್ನು ಹೇಗೆ ನಂಬುತ್ತಾನೆ ಹೇಳಿ? ಮತ್ತೊಬ್ಬರ ಮಾತುಗಳನ್ನು ನಂಬಿಕೊಂಡು ಹೇಗೆ ಹೋಗೋದು ಹೇಳಿ? ನಾವು ಮತ್ತೊಬ್ಬ ವ್ಯಕ್ತಿ ಅವನದೇ ಆದಂತಹ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಮತ್ತೊಬ್ಬ ವ್ಯಕ್ತಿ ಅವನದೇ ಆದಂತಹ ಚಿಂತನೆಯನ್ನು ಮಾಡಿಕೊಂಡು ಅವನದೇ ಆಗಿರ್ತಕ್ಕಂತಹ ಬೇರೆ ರಸ್ತೆಯಲ್ಲಿ ಅವನು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಮತ್ತೊಬ್ಬರ ಅನುಕರಣೆಯನ್ನು ಮಾಡಿಕೊಂಡು ಮತ್ತೊಬ್ಬರ ಹಿಂದೆ ಹೋಗ್ತಾ ಮತ್ತೊಬ್ಬರ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸ್ತಾ ನಾವು ನಮ್ಮ ಜೀವನದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ತನಕ ಮತ್ತೊಬ್ಬ ವ್ಯಕ್ತಿಯ ಅನುಕರಣೆಯನ್ನು ಮಾಡ್ತಾ ಇರ್ತೀವಿ ನಾವು, ಅಲ್ಲಿ ತನಕ ನಮ್ಮ ಜೀವನದ ಗುರಿ ಅನ್ನೋದೇನಿದೆ ಅದನ್ನು ಪಡೀಲಿಕ್ಕೆ ನಮ್ಮ ಕೈನಲ್ಲಿ ಆಗೋದೇ ಇಲ್ಲ. ಯಾವ ವ್ಯಕ್ತಿ ತಾನೇ ವಿಚಾರವನ್ನು ಮಾಡ್ಲಿಕ್ಕೆ ಬಯಸ್ತಾನೆ, ಯಾವ ವ್ಯಕ್ತಿ ತಾನೇ ಚಿಂತನೆಯನ್ನು ಮಾಡ್ಲಿಕ್ಕೆ ಬಯಸ್ತಾನೆ, ಕಷ್ಟ ಇದೆ.
ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ಮತಿ ಕಾರ್ಯ ಕಷ್ಟ ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕ ಜನ ಹತ್ತುವನು ತಾಪಸಿಯೋ. ಪೂಜ್ಯ TPG ಹೇಳ್ತಾರೆ. ದೇವಸ್ಥಾನವನ್ನು ಸುತ್ತೋದು, ಉಪವಾಸವನ್ನು ಮಾಡುವಂಥದ್ದು, ನಿದ್ರೆಯನ್ನು ಗೆಡುವಂಥದ್ದು, ಅಥವಾ ಕಠಿಣತರವಾಗಿರ್ತಕ್ಕಂಥ ತಪಸ್ಸುಗಳನ್ನು ಮಾಡುವಂಥದ್ದು ಸರಳ, ಯಾರು ಬೇಕಾದರೂ ಮಾಡ್ತಾರದು. ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕ ಜನ ಹತ್ತುವನು ತಾಪಸಿಯು. ತಾನಾಗೆ ಚಿಂತನೆಯನ್ನು ಮಾಡಿ, ತಾನಾಗೆ ವಿಚಾರವನ್ನು ಮಾಡಿ, ಪ್ರಯತ್ನ ಪಟ್ಟು ತನ್ನ ಅಂತಃಕರಣದ ಒಳಗಡೆಗೆ ಒಂದು ವಿಚಾರದ ಮಥನವನ್ನು ಮಾಡಿ ವಿಕಾಸವನ್ನು ಹೊಂದುವಂಥದ್ದು ಏನಿದೆ ಅದು ಬಹಳ ಕಷ್ಟ. ಕಷ್ಟ ಅನ್ನುವಂಥದ್ದು ಯಾರಿಗೂ ಕೂಡ ಬೇಡ. ನಮ್ಮ ಮನಸ್ಸಿಗೆ ಕಷ್ಟದ ಜೀವನ ಅನ್ನೋಂಥದ್ದು ಬೇಡ. ನಾವಾಗೇ ಆಹಾರವನ್ನು ತಿಂದು ಜಗದು ಅದನ್ನು ಅರಗಿಸಿಕೊಳ್ಳುವಂಥದ್ದು ಏನಿದೆ ಅದು ಅತ್ಯಂತ ಕಷ್ಟ. ನಮಗೆ ಏನನ್ನು ಬಯಸ್ತಾ ಇದ್ದೀವಿ, ಇನ್ಯಾರಾದರೂ ಅಗದು ಕೊಡಲಿ, ಅದನ್ನು ನಮ್ಮ ಬಾಯಲ್ಲಿ ಉಗಿಲಿ, ಅದನ್ನು ನಾವು ಅರಗಿಸಿಕೊಳ್ತೀವಿ, ಅದನ್ನು ನಾನು ನುಗ್ಗುತ್ತೀನಿ. ಮತ್ತೊಬ್ಬ ವ್ಯಕ್ತಿ ಕಷ್ಟಪಟ್ಟಿದ್ದು, ಮತ್ತೊಬ್ಬ ವ್ಯಕ್ತಿ ಪ್ರಯತ್ನವನ್ನು ಪಟ್ಟಿದ್ದು, ಮತ್ತೊಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಿದ ಫಲವನ್ನು ನಾನು ಅನುಭವಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗ ಸಾಧ್ಯ ಇದು? ಯಾಕೆ? ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮೌಲ್ಯವಿಲ್ವೇ? ನಮ್ಮ ಹತ್ರ ಯಾವುದೋ ಶಕ್ತಿ ಇಲ್ವೇ? ನಮ್ಮಲ್ಲಿ ಯಾವುದೇ ರೀತಿಯ ವಿಚಾರವನ್ನು ಮಾಡ್ತಕ್ಕಂತಹ, ಚಿಂತನೆಯನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಇಲ್ವೇ? ಎಲ್ಲಿ ತನಕ ನಾವು ಮತ್ತೊಬ್ಬರ ಬಟ್ಟೆಯನ್ನು ಹಾಕ್ಕೊಳ್ಳೋದು, ಎಲ್ಲಿ ತನಕ ಮತ್ತೊಬ್ಬರನ್ನು ಆಶ್ರಯಿಸಿರೋದು ಹೇಳಿ? ಯಾರೋ ಏನು ಹೇಳ್ತಾರೆ ಅದನ್ನೇ ನಂಬಿ ಬಿಡ್ತೀವಿ. ಇನ್ಯಾರೋ ಇನ್ನೇನೋ ಹೇಳ್ತಾರೆ, ಅದರ ಮೇಲೆ ವಿಶ್ವಾಸ ಉಂಟಾಗುತ್ತೆ. ಮತ್ತೊಬ್ಬ ವ್ಯಕ್ತಿ ಇನ್ನೇನೋ ಹೇಳ್ತಾನೆ, ಅದರ ಮೇಲೆ ಶ್ರದ್ಧೆ ಉಂಟಾಗುತ್ತೆ. ಯಾಕೆ? ಅವ್ರು ಹೇಳಿದ್ದಾರೆ ನಿಜ ಇರಬಹುದು, ಇವ್ರು ಹೇಳಿದ್ದಾರೆ ಇದು ಸತ್ಯ ಇದ್ದಿರಲೇಬೇಕು, ಅವರು ಸುಳ್ಳು ಹೇಳಲಿಕ್ಕಿಲ್ಲ. ಎಲ್ಲಿ ತನಕ ನಾವು ಮತ್ತೊಬ್ಬರನ್ನು ಅನುಕರಣೆ ಮಾಡ್ತೀವಿ, ಎಲ್ಲಿ ತನಕ ಮತ್ತೊಬ್ಬರ ತುಳಿದ ಹಾದಿಯಲ್ಲಿ ನಾವು ತುಳಿತಾ ಹೋಗ್ತೀವಿ, ಮತ್ತೊಬ್ಬರು ಇಟ್ಟಂಥ ಹೆಜ್ಜೆಯಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಹೋಗ್ತೀವಿ, ಅದರ ಅರ್ಥ ಏನು ತೋರಿಸುತ್ತೆ ಹೇಳಿ? ಅದರ ಅರ್ಥ ಇಷ್ಟೇ, ನಮ್ಮ ಜೀವನಕ್ಕೆ ಯಾವುದೇ ರೀತಿಯ ಮೌಲ್ಯ ಅನ್ನೋಂಥದ್ದು ಇಲ್ಲ. ಇಲ್ಲಿ ತನಕ ನಮ್ಮ ಜೀವನದಲ್ಲಿ ಏನಿದೆ ಎಲ್ಲವೂ ಕೂಡ ಎರವಲು ಪಡ್ಕೊಂಡಿದ್ದು, ಸಾಲ ತಗೊಂಡಿದ್ದು, ಮತ್ತೊಬ್ಬರಿಂದ ಪಡೆದದ್ದೇ ಹೊರತು ನಮ್ಮದೇ ಸ್ವಂತಿಕೆ ಇಲ್ವೇ ಇಲ್ಲ. ಎಲ್ಲಿ ತನಕ ನಮ್ಮದೇ ಆಗಿರ್ತಕ್ಕಂಥ ಸ್ವಂತಿಕೆ ನಮ್ಮಲ್ಲಿ ಇಲ್ಲ, ಅಲ್ಲಿ ತನಕ ನಾವು ಮತ್ತೊಬ್ಬರಿಂದಲೇ ತೆಗೆದುಕೊಳ್ತಾ ಇರ್ತೀವಿ, ಮತ್ತೊಬ್ಬರ ಅನುಕರಣೆಯನ್ನೇ ನಾವು ಮಾಡ್ತಾ ಇರ್ತೀವಿ. ಒಬ್ಬ ದೊಡ್ಡ ಪಂಡಿತನಿದ್ದ. ಪಂಡಿತ ತನ್ನ ಚಪ್ಪಲಿಯನ್ನು ರಿಪೇರಿ ಮಾಡಿಸ್ಲಿಕ್ಕೆ ಒಬ್ಬ ಚಮ್ಮಾರರ ಬಳಿ ಹೋಗ್ತಾನೆ. ಅವನ ಚಪ್ಪಲಿ ಬಹಳನೇ ಹರಿದಿತ್ತು. ಚಮ್ಮಾರ ಹೇಳ್ದ, ಈ ಚಪ್ಪಲಿಯನ್ನು ರಿಪೇರಿ ಮಾಡಲಿಕ್ಕೆ ಮಿನಿಮಮ್ ಒಂದು 3-4 ದಿವಸಗಳ ಕಾಲ ಆದರೂ ಬೇಕಾಗುತ್ತೆ. ಹೀಗಾಗಿ ತಕ್ಷಣ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಇಟ್ಟು ಹೋಗಿ, ನಾನು ರಿಪೇರಿ ಮಾಡಿ ಇಡ್ತೀನಿ, ಆಮೇಲೆ ಬಂದು ಬೇಕಾದ್ರೆ ನೀವು ತೆಗೆದುಕೊಂಡು ಹೋಗಿ. 4 ದಿವಸ ನಾನು ಖಾಲಿ ಚಪ್ಪಲಿ ಇಲ್ಲದೆ ಬರಿಗಾಲಲ್ಲಿ ಓಡಾಡಲಿ? ಇಲ್ಲ, ಅದು ಆಗೋದಿಲ್ಲ. 10 ನಿಮಿಷ ನಿಂತ್ಕೊಳ್ತೀನಿ, ಬೇಕಾದ್ರೆ ಅರ್ಧ ಗಂಟೆ ನಿಂತ್ಕೊಳ್ತೀನಿ, ನೀನು ಆದಷ್ಟು ಬೇಗ ಅದನ್ನು ತಯಾರು ಮಾಡಿಕೊಡು. ಅವನಂದ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಮತ್ತೊಬ್ಬರದ್ದು ಚಪ್ಪಲಿಯನ್ನು ನಾನು ರೆಡಿ ಮಾಡಿಟ್ಟಿದ್ದೀನಿ, ಅವರು ಬರಲಿಕ್ಕೆ ಇನ್ನೂ ಸ್ವಲ್ಪ ತಡವಾಗ್ತದೆ. ನೀವೊಂದು ಕೆಲಸ ಮಾಡಿ, ಈ 4 ದಿವಸ ಈ ನಿಮ್ಮ ಚಪ್ಪಲಿ ರಿಪೇರಿ ಆಗೋ ತನಕ ಈ 4 ದಿವಸ ಈ ಚಪ್ಪಲಿಯನ್ನು ಹಾಕ್ಕೊಳ್ಳಿ, ನಂತರ ವಾಪಸ್ ತಂದು ಕೊಡಿ, ನಿಮ್ಮ ಚಪ್ಪಲಿ ನೀವು ಹಾಕ್ಕೊಂಡು ಹೋಗೋರಂತ. ಇನ್ನು ಮತ್ತೊಬ್ಬರ ಚಪ್ಪಲಿ ಹಾಕ್ಕೊಂಡು ನಾನು ಓಡಾಡಬೇಕಾ? ಚಮ್ಮಾರ ಬಸ್ ಅಂತಾನೆ ಇರಬಹುದು,
ನಗ್ಲಿಕ್ಕೆ ಶುರು ಮಾಡಿಬಿಟ್ಟ ಅವನು. ಅವನು ಹೇಳ್ದ, ಯಾಕೆ ಮತ್ತೊಬ್ಬರ ಜ್ಞಾನವನ್ನು ನೀವು ಬಾಡಿಗೆ ತೆಗೆದುಕೊಳ್ಳಿಕ್ಕಾಗತ್ತೆ? ಮತ್ತೊಬ್ಬರ ವಿಚಾರಗಳನ್ನು ನೀವು ಸ್ವಂತಿಕೆ ಅನ್ನುವಂಥ ರೀತಿಯಲ್ಲಿ ವ್ಯವಹರಿಸಲಿಕ್ಕಾಗತ್ತೆ? ಎಲ್ಲವನ್ನೂ ಮತ್ತೊಬ್ಬರಿಂದ ನೀವು ಪಡ್ಕೊಂಡಿದ್ದೀರಿ. 4 ದಿವಸ ಮತ್ತೊಬ್ಬರ ಚಪ್ಪಲಿ ಹಾಕೊಳ್ಳಿಕ್ಕೆ ನಿಮ್ಗೇನು ಸಮಸ್ಯೆ? ಹ್ಮ್? ವ್ಯಕ್ತಿ ಗಾಬರಿ ಆದವನು. ಅರೆ, ಈ ವ್ಯಕ್ತಿ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ವ್ಯಕ್ತಿ ಸತ್ಯವನ್ನು ಹೇಳ್ತಾ ಇದ್ದಾನೆ. ಗಮನಿಸಿ, ಉಪನಿಷತ್ತೆ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳುತ್ತೆ. ಕಶ್ಚಿತ್ ಧೀರ ಪುರುಷಃ ಪ್ರತ್ಯಗಾತ್ಮಾನಂ ಐಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಈ ಅಧ್ಯಾತ್ಮದ ಮಾರ್ಗದಲ್ಲಿ ಬರಲಿಕ್ಕೆ ವ್ಯಕ್ತಿಗೆ ಬಹಳಷ್ಟು ಧೈರ್ಯ ಬೇಕಂತೆ, ಬಹಳಷ್ಟು ಶಕ್ತಿ ಬೇಕಂತೆ, ಬಹಳಷ್ಟು ಧಾರ್ಷ್ಟ್ಯತನ ಬೇಕು. ಈ ಜಗತ್ತಿನಲ್ಲಿ ನಾವು ನೋಡ್ತೀವಿ, ಪ್ರತಿಯೊಬ್ಬ ವ್ಯಕ್ತಿ ಹೆದರಿ ಸಾಯ್ತಾ ಇದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ಅಂತಃಕರಣದ ಒಳಗಡೆ ನಡಗುತ್ತಾ ಇದ್ದಾನೆ. ನಮಗೆ ಯಾವಾಗಲೂ ಕೂಡ ಮತ್ತೊಬ್ಬರ ಸಹಾಯ ಬೇಕು. ಮತ್ತೊಬ್ಬರನ್ನು ಅವಲಂಬಿಸಿಕೊಂಡಿದ್ದೀವಿ ನಾವು. ದೇವರನ್ನು, ನಾಮವನ್ನು, ಒಂದು ವಿಗ್ರಹವನ್ನು, ಗಂಡನನ್ನು, ಹೆಂಡತಿಯನ್ನು, ಮಕ್ಕಳನ್ನು, ಮತ್ತೊಬ್ಬರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀವಿ. ಅದು ನನ್ನನ್ನು ಕಾಪಾಡುತ್ತೆ, ಇದು ನನ್ನನ್ನು ರಕ್ಷಿಸ್ತದೆ, ಇದು ನನ್ನ ಭಯವನ್ನು ದೂರ ಮಾಡ್ತದೆ. ಎಲ್ಲಿ ತನಕ ನಾವು ನಮ್ಮದಲ್ಲದೆ ಇರತಕ್ಕಂತಹ ವಸ್ತುವನ್ನು ಅವಲಂಬಿಸಿರ್ತೀವೋ ಅಲ್ಲಿ ತನಕ ಸತ್ಯ ತತ್ವ ಅಥವಾ ಆತ್ಮತತ್ವ ಅನ್ನುವಂಥದ್ದನ್ನು ನಮ್ಮ ಕೈನಲ್ಲಿ ಪಡೀಲಿಕ್ಕೆ ಆಗೋದಿಲ್ಲ. ಈ ಜಗತ್ತಿನಲ್ಲಿ ಸತ್ಯ ತತ್ವವನ್ನು ಪಡೆಯುವುದಕ್ಕಿಂತ ಶ್ರೇಷ್ಠವಾಗಿರೋದು ಇನ್ನೊಂದು ಇಲ್ಲವೇ ಇಲ್ಲ. ಸಮಸ್ಯೆ ಏನಪ್ಪ ಅಂತಂದರೆ, ನಾವು ಅನ್ವೇಷಣೆಯನ್ನು ಮಾಡಲಿಕ್ಕೆ, ನಾವು ಸಾಧನೆಯನ್ನು ಮಾಡಲಿಕ್ಕೆ ಹಿಂಜರಿತೇವೆ. ನಮಗದ್ರಲ್ಲಿ ಆಸಕ್ತಿ ಇಲ್ಲ. ನಮಗೆಲ್ಲ ರೆಡಿ ಆನ್ಸರ್ಸ್ ಬೇಕು. ಗಮನಿಸಿದರೆ ನೀವು, ಚಿಕ್ಕ ಮಕ್ಕಳು ಇವಾಗೆಲ್ಲ ಮ್ಯಾಥಮೆಟಿಕ್ಸ್ ಬುಕ್ಕು ಅಥವಾ ಇವಾಗೆಲ್ಲ ಸೈನ್ಸ್ ಬುಕ್ ಅನ್ನೋದು ಹೇಗಿದೆ ನಮಗೇನು ಗೊತ್ತಿಲ್ಲ. ಆದರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಮ್ಯಾಥಮೆಟಿಕ್ಸು ಪ್ರಾಬ್ಲಮ್ಸ್ ಇರ್ತಿತ್ತು, ಲಾಸ್ಟಲ್ಲಿ ಅದರ ಆನ್ಸರ್ಸ್ ಇರ್ತಿತ್ತು. ನಾವು ಶ್ರದ್ಧೆಯಿಂದ ಇರಲಿಕ್ಕೆ ಬಯಸ್ತೀವಿ, ಆದರೆ ಅದನ್ನು ಪಡೀಲಿಕ್ಕೆ ಏನು ಒಂದು ಸಾಧನೆ ಇದೆ, ಆ ಸಾಧನೆಯನ್ನು ಮಾಡಲಿಕ್ಕೆ, ಆ ಪ್ರಯತ್ನವನ್ನು, ಆ ಪ್ರಯೋಗಗಳನ್ನು ಮಾಡಲಿಕ್ಕೆ ನಮಗೆ ಇಷ್ಟವಿಲ್ಲ. ಉತ್ತರ ಬೇಕು, ಶ್ರದ್ಧೆಯಿಂದ ಸಿಗ್ತಕ್ಕಂಥ ಲಾಭ ಬೇಕು ನಮಗೆ. ಹೇಗೆ ಮಗು ಕೊನೆಯ ಪೇಜನ್ನು ತೆಗೆದು ಅದರ ಉತ್ತರವನ್ನು ಕಂಡುಹಿಡ್ಕೊಳ್ಳುತ್ತೋ, ಬರೆಯುತ್ತೋ, ಆ ರೀತಿಯಲ್ಲಿ ಸುಲಭವಾದಂಥ ಉತ್ತರ ಬೇಕು ನಮಗೆ, ಸುಲಭವಾಗಿರ್ತಕ್ಕಂಥದ್ದು ಬೇಕು. ಯಾವಾಗ ನಾವು ಕೊನೆಯ ಪೇಜನ್ನು ತೆಗೆದು ಉತ್ತರವನ್ನು ನೋಡಿ ಬರೀತೀವಿ, ಗಣಿತ ಪುಸ್ತಕವೇ ವ್ಯರ್ಥವಾಗುತ್ತೆ, ಆ ಸಬ್ಜೆಕ್ಟೇ ವೇಸ್ಟ್ ಆಗಿಬಿಡುತ್ತೆ. ಜೀವನದಲ್ಲಿ ಸಮಸ್ಯೆಗಳು ಉದ್ಭವವಾದಾಗ, ಜೀವನದಲ್ಲಿ ಪೆಟ್ಟುಗಳು ಬಿದ್ದಾಗ, ಜೀವನದಲ್ಲಿ ನಾನಾ ಥರದ ಘಟನೆಗಳು ಘಟಿಸುವಾಗ, ಇಲ್ಲಿ ಕೊನೆಯ ಪುಸ್ತಕದ ಕೊನೆಯ ಭಾಗವನ್ನು ನೋಡಿ ನಾನು ಅದಕ್ಕೆ ಉತ್ತರವನ್ನು ಕಂಡುಹಿಡಿತೀನಿ ಅಂದರೆ ಆಗೋದಿಲ್ಲ.
ಪುಸ್ತಕದಲ್ಲಿ ಬರೆದಿಟ್ಟಿರಬಹುದು ಕೊನೆಯ ಪೇಜಲ್ಲಿ, ಆದರೆ ಜೀವನದ ಪುಸ್ತಕದಲ್ಲಿ ಆ ರೀತಿಯ ಉತ್ತರಗಳಿಲ್ಲ. ಜೀವನದ ಈ ಪುಸ್ತಕದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಉತ್ತರವನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ, ನಾವು ಕಂಡುಹಿಡಿಯಬೇಕಾಗತ್ತೆ. ಯಾವಾಗ ವ್ಯಕ್ತಿ ಒಳಗಡೆಗಿಳಿತಾನೆ, ಯಾವಾಗ ವ್ಯಕ್ತಿ ಚಿಂತನೆಯನ್ನು ಶುರು ಮಾಡ್ತಾನೆ, ಯಾವಾಗ ವ್ಯಕ್ತಿ ವಿಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಆವಾಗ ಆ ಉತ್ತರ ಅನ್ನೋದು ಹೊರಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಅಯ್ಯೋ ಬಿಡಿಪ, ಏನು ಕೃಷ್ಣ ಕಲ್ತಿಲ್ವೇ, ಅವರೆಲ್ಲ ಕಂಡುಹಿಡ್ಕೊಂಡಿದ್ದಾರೆ. ಸಮರ್ಥ ರಾಮದಾಸರು ಕಂಡುಹಿಡ್ದಿಲ್ವಾ, ಅದು ಕಂಡುಹಿಡ್ಕೊಂಡಿಲ್ವಾ? ಎಂತೆಂಥ ದೊಡ್ಡ ದೊಡ್ಡ ಸಾಧು ಸಂತರೆಲ್ಲ ಆಗು ಹೋಗಿದ್ದಾರೆ, ಅವರೆಲ್ಲ ಸತ್ಯ ತತ್ವವನ್ನು ತಿಳಿದಿದ್ದಾರೆ. ಅವ್ರು ಏನು ಹೇಳಿದ್ರೆ ಅದನ್ನು ಕೇಳ್ಕೊಂಡು ಹೋದರೆ ಸಾಕು. ನಮ್ಮ ಶ್ರದ್ಧೆ ತಿಳ್ಕೊಳ್ಳುವಂಥದ್ದಲ್ಲ, ನಮ್ಮ ಶ್ರದ್ಧೆ ಅನುಕರಣೆಯಾಗಿದೆ. ಶ್ರದ್ಧೆ ಅಂದರೆ ಅನುಕರಣೆ ಅಲ್ಲ, ಶ್ರದ್ಧಾ ಅಂತಂದರೆ ತಿಳ್ಕೊಳ್ಳೋದಾಗಿದೆ, ನನ್ನ ಸ್ವಂತ ಅನುಭವ. ಶ್ರದ್ಧೆಯ ಈ ಮಾರ್ಗ, ಸಾಧನೆಯ ಮಾರ್ಗ ನಾವು ತಿಳಿದಷ್ಟು ಸರಳ ಇಲ್ಲ, ನಾವು ತಿಳಿದಷ್ಟು ಸುಲಭ ಅನ್ನೋದಿಲ್ಲ. ಇಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಮಾರ್ಗದ ಮೂಲಕ, ದುರ್ಗಮವಾಗಿರ್ತಕ್ಕಂತಹ ಪಥದ ಮೂಲಕ ನಾವು ಪ್ರಯಾಣಿಸಬೇಕಾಗ್ತದೆ. ನಾನು ಹೊರಟಂಥ ದಾರಿಯ ಮೂಲಕ ಏನನ್ನ ಬಯಸ್ತಾ ಇದ್ದೀನಿ ಅಥವಾ ಏನನ್ನ ಪಡೆಯುವ ಪ್ರಯತ್ನವನ್ನು ಮಾಡ್ತಿದ್ದೀನಿ, ಅದು ಗ್ಯಾರಂಟಿ ಸಿಗುತ್ತೆ, ನಂಬಿಕೆ ಇಲ್ಲ. ಯಾರು ಕೂಡ ಆಶ್ವಾಸನೆಯನ್ನು ಕೂಡ ಕೊಡೋದಿಲ್ಲ ನಮಗೆ. ಏನಿಲ್ಲಪ್ಪ, ನೀನು ಮಾರ್ಗದಲ್ಲಿ ಹೋಗು, ಖಂಡಿತ ಸಿಗುತ್ತೆ. ಯಾರು ಆಶೀರ್ವಾದವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಆಶ್ವಾಸನೆಯನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಇಚ್ಛೆ ಇದ್ರೆ ನೀನು ಸೇರ್ತೀಯಪ್ಪ, ನೀನು ಪ್ರಯತ್ನವನ್ನು ಮಾಡಬೇಕಷ್ಟೇ, ಅಷ್ಟು ಹೇಳ್ಬೋದು. ಅದು ಒಂದೇ ಗ್ಯಾರಂಟಿ, ಉಳಿದೋದು ಯಾವುದು ಕೂಡ ಗ್ಯಾರಂಟಿ ಇಲ್ಲ ಈ ಜಗತ್ತಿನಲ್ಲಿ. ಸತ್ಯ ತತ್ವ ಅನ್ನುವಂಥದ್ದು ಬಾಜಾರ್ನಲ್ಲಿ ಸಿಗತಕ್ಕಂತಹ ವಸ್ತು ಅಲ್ಲ. ಆತ್ಮತತ್ವ ಅನ್ನುವಂಥದ್ದು ಹೊರಗಡೆಯ ಜಗತ್ತಿನಲ್ಲಿ ಬಿಕರಿಗೆ, ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥ ತತ್ವ ಅಲ್ವೇ ಅಲ್ಲ. ಸತ್ಯ ತತ್ವ ಇಲ್ಲಿ ಹೋದರೆ ಗ್ಯಾರಂಟಿ ಸಿಗುತ್ತೆ, ಇಲ್ಲೇ ಇದೆ, ಇದನ್ನೇ ಮಾಡಬೇಕು, ಆ ರೀತಿಯಲ್ಲಿ ನಿಶ್ಚಯವಾಗಿ ಯಾರಿಂದಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ನಾಮ ಜಪದಿಂದ ಪಡ್ಕೊಂಡಿದ್ದೀನಿ, ನಾನು ಭಕ್ತಿಯಿಂದ ಪಡ್ಕೊಂಡಿದ್ದೀನಿ, ನಾನು ಇದರಿಂದ ಪಡ್ಕೊಂಡಿದ್ದೀನಿ, ನೀವು ಕೂಡ ಹೋಗಿ ಅದರಿಂದ ಪಡ್ಕೊಳ್ಳಿ. ಇಲ್ಲ, ಅವನಿಗೆ ನಾಮ ಜಪದಿಂದ ಸಿಕ್ಕಿರ್ಬೋದು, ನನಗೆ ನಾಮ ಜಪದಿಂದಲೇ ಸಿಕ್ಕೇ ಸಿಗುತ್ತೆ ಅನ್ನೋಂಥ ಗ್ಯಾರಂಟಿ ಇಲ್ಲ. ಮತ್ತೊಬ್ಬರ ತುಳಿದ ದಾರಿಯಲ್ಲಿ ನಾನು ನಡ್ಕೊಂಡು ಹೊರಟ್ರೆ ಆ ಮಾರ್ಗ ಖಂಡಿತವಾಗಿಯೂ ನನ್ನನ್ನು ಮುಕ್ತಿಯ ಪಥಕ್ಕೆ ಅಥವಾ ಆತ್ಮತತ್ವವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ದೊಡ್ಡ ಭ್ರಾಂತಿ, ಸತ್ಯವಲ್ಲ. ಹಾಗೆ ಆಗ್ಬೇಕಂತಕ್ಕಂಥ ಯಾವ ನಿಯಮಗಳು ಕೂಡ ಇಲ್ಲ. ಹೇಳ್ಬೋದು ಸಮರ್ಥ ರಾಮದಾಸರು ಈ ರೀತಿಯ ಸಾಧನಾ ಮಾರ್ಗದಲ್ಲಿ ಮುಂದೆ ಹೋಗಿ ಅಂತ ಹೇಳಿ. ಸಮರ್ಥ ರಾಮದಾಸರು ಎಲ್ಲಿದ್ರು ಅಲ್ಲಿಂದ ಅವರ ಸಾಧನೆ ಆರಂಭ ಆಯಿತು. ನಾನು ಎಲ್ಲಿದ್ದೇನೆ ಅಲ್ಲಿಂದ ನನ್ನ ಸಾಧನೆ ಅನ್ನೋದು ಆರಂಭವಾಗುತ್ತೆ. ಅವ್ರು ಹೇಳಿದರು ಅಂತ ಹೇಳಿ ನಾನು ಮಾಡಿದ ಕೂಡಲೇ ಅವ್ರಿಗೇನು ಮುಕ್ತಿ ಆಯಿತು, ಅವ್ರಿಗೇನು ಅನುಭವ ಆಯಿತು, ಆ ಅನುಭವ ನನಗಾಗಲೇಬೇಕು, ಯಾವ ನಿಯಮವೂ ಕೂಡ ಇಲ್ಲ. ಬುದ್ಧ ಪುರುಷರು, ಸಂತರು, ಶಾಸ್ತ್ರಗಳು, ತಿಳಿದವರು, ಬಲ್ಲವರು
ತೋರಿಸ್ತಾರೆ ನಮಗೆ. ನೋಡಪ್ಪ, ಇದು ಆ ಮಾರ್ಗವನ್ನು ಏನು ತೋರಿಸ್ತಾ ಇದ್ದಾರೆ, ಆ ಬೆರಳುಗಳನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಮತ್ತೆ ಆ ಬೆರಳುಗಳ ಮೂಲಕ ಏನನ್ನ ಲಕ್ಷಿಸ್ತಾ ಇದ್ದಾರೆ, ಅಲ್ಲಿ ನಾವು ಪ್ರಯಾಣವನ್ನು ಮಾಡಬೇಕು, ನಾನು ಯಾತ್ರೆಯನ್ನು ಆರಂಭ ಮಾಡಬೇಕು, ನಾನು ಸಾಧನೆಯನ್ನು ಶುರು ಮಾಡಬೇಕಾಗತ್ತೆ. ಯಾತ್ರೆಯನ್ನು ನಾವೇ ಮಾಡಬೇಕು. ದಾರಿಯಲ್ಲಿ ಕಲ್ಲು ಮುಳ್ಳುಗಳಿವೆ, ದಾರಿಯಲ್ಲಿ ಬೀಳ್ತೀವಿ, ದಾರಿಯಲ್ಲಿ ಜಾರ್ತೀವಿ, ದಾರಿಯಲ್ಲಿ ಏನೇನೋ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ಘಟಿಸ್ತವೆ. ಎಲ್ಲವನ್ನು ಕೂಡ ನಾವು ಎದುರಿಸಬೇಕಾಗತ್ತೆ, ಎಲ್ಲವನ್ನು ಕೂಡ ನಾವು ನೋಡಲೇಬೇಕು. ಆ ಮಾರ್ಗವನ್ನು ನಾವು ಪ್ರತಿಯೊಬ್ಬರು ಕೂಡ ಕ್ರಮಿಸಲೇಬೇಕಾಗತ್ತೆ. ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಕಠಿಣತೆಗಳು, ಎಲ್ಲ ಸಮಸ್ಯೆಗಳು, ಎಲ್ಲ ರೀತಿಯ ಪೆಟ್ಟುಗಳು ಈ ಮಾರ್ಗದಲ್ಲಿ ಅತ್ಯಂತ ಅನಿವಾರ್ಯ. ಅದನ್ನು ಬಿಟ್ಟಿರ್ಲಿಕ್ಕಾಗೋದೇ ಇಲ್ಲ. ಯಾಕೆ ಅಂತಂದ್ರೆ, ಸತ್ಯ ತತ್ವ ಅನ್ನುವಂಥದ್ದು ಏನಿದೆ, ಅದು ಒಂದು ವಸ್ತು ಅಲ್ಲ, ಮಾರ್ಕೆಟಲ್ಲಿ ಸಿಗುವ ಹಾಗೆ. ಅದು ಎಲ್ಲಿಂದನೂ ಗಳಿಸುವಂಥದ್ದಲ್ಲ. ಯಾವಾಗ ನಾನು ನನ್ನ ಅಂತಃಕರಣದ ಒಳಗಡೆಗೆ ಅನ್ವೇಷಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ, ಯಾವಾಗ ನನ್ನ ಅಂತಃಕರಣದ ಒಳಗಡೆಗೆ ಚಿಂತನೆಯನ್ನು ಶುರು ಮಾಡ್ತೀನಿ, ವಿಚಾರವನ್ನು ಶುರು ಮಾಡ್ತೀನಿ, ನಿರ್ಮಾಣ ಆಗ್ಲಿಕ್ಕೆ ಶುರು ಆಗುತ್ತೆ ನನ್ನ ಅಂತಃಕರಣದ ಒಳಗಡೆಗೆ. ಅದಕ್ಕೆ ಹೆಸರು ಆತ್ಮತತ್ವ, ಅದಕ್ಕೆ ಹೆಸರು ಸತ್ಯ ತತ್ವ. ಮತ್ತೆ 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 ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಮತ್ತೆ ಮತ್ತೆ ನಾವು ಜಾರ್ತೀವಿ, ಮತ್ತೆ ಮತ್ತೆ ಹೇಳ್ತೀವಿ, ನಾವು ಎಡವುತ್ತೀವಿ. ಆದರೂ ಕೂಡ ಸಾಧನೆಯನ್ನು ಬಿಡೋ ಹಾಗಿಲ್ಲ, ಮತ್ತೆ ಮತ್ತೆ ಮಾಡ್ತಾನೆ. ಈ ಸತತವಾದಂತಹ ಈ ಪ್ರಯತ್ನವನ್ನ ಯಾವಾಗ ನಾವು ಮಾಡ್ತೀವಿ, ಅಂತಃಕರಣದ ಒಳಗಡೆಗೆ ಒಂದು ಸ್ಥಿರವಾಗುತ್ತೆ. ಯಾವಾಗ ಸತತವಾದಂತಹ ಪ್ರಯತ್ನ ಅನ್ನುವಂಥದ್ದು ಅಂತಃಕರಣದ ಒಳಗಡೆ ಘಟಿಸ್ತದೆ, ಏನು ನಮ್ಮ ವ್ಯಕ್ತಿತ್ವ ತುಂಡು 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 ತುಂಡಾಗಿತ್ತು, ನಮಗೆ ಗೊತ್ತಿಲ್ಲದೆ ಅದು ಒಂದಾಗ್ಲಿಕ್ಕೆ ಶುರು ಆಗ್ತದೆ. ಒಂದು ಸಂಘಟಿತವಾಗಿರ್ತಕ್ಕಂಥ ತತ್ವವಾಗುತ್ತದೆ. ಸತ್ಯದ ಅನ್ವೇಷಣೆಯಲ್ಲಿ ಸತ್ಯದ ನಿರ್ಮಾಣವಾಗುತ್ತೆ. ಸತ್ಯದ ಅನ್ವೇಷಣೆಯಲ್ಲಿ ಸತ್ಯ ತತ್ವದ ಜನ್ಮವಾಗುತ್ತೆ. ಇದು ಇದೇ ಪ್ರಕ್ರಿಯೆಯಿಂದಲೇ ಆಗುವಂಥದ್ದು, ಬೇರೆ ಯಾವ ಪ್ರಕ್ರಿಯೆಯಿಂದಲೂ ಕೂಡ ಸಾಧ್ಯ ಇಲ್ಲ. ಸತ್ಯ ತತ್ವ ಅನ್ನುವಂಥದ್ದನ್ನು ಎಲ್ಲಿಂದನೂ ಪಡೀಲಿಕ್ಕಾಗೋದಿಲ್ಲ. ಆತ್ಮತತ್ವವನ್ನು ಎಲ್ಲಿಂದನೂ ಬಾಡಿಗೆ ತಗೊಳ್ಳಿಕ್ಕಾಗುತ್ತೆ ಅನ್ಕೊಂಡಿದ್ದೀನಿ. ಯಾವನೋ ಒಬ್ಬ ವ್ಯಕ್ತಿ ರಸ್ತೆಯನ್ನು ಮಾಡ್ತಾನೆ, ನಾವು ಆ ರಸ್ತೆಯಲ್ಲಿ ನಡ್ಕೊಂಡು ಹೋದ ಹಾಗೆ ಇಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಎಷ್ಟೋ ಜನ ಮಾನಸ ಸರೋವರಕ್ಕೆ ಹೋಗಿದ್ದಾರೆ, ಎಷ್ಟೋ ಜನ ಅಮರನಾಥ್ ಯಾತ್ರೆಗೆ ಹೋಗಿದ್ದಾರೆ, ಎಷ್ಟೋ ಜನ ದೂರ ದೂರದ ಬೆಟ್ಟಗಳಿಗೆ ಪ್ರಯಾಣಕ್ಕೆ ಹೋಗಿದ್ದಾರೆ, ಟ್ರಕ್ಕಿಂಗ್. ನಾವೇನು ಹೊಸದಾಗಿರ್ತಕ್ಕಂಥ ಮಾರ್ಗವನ್ನು ಅನ್ವೇಷಣೆ ಮಾಡುವ ಅವಶ್ಯಕತೆ ಇಲ್ಲ. ಹೊಸದಾದ ದಾರಿಯನ್ನು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಯಾಕೆ? ಅವ್ರು ಈಗಾಗಲೇ ಹೋಗಿ ನಕ್ಷೆಯನ್ನು ಮಾಡಿ ಇಟ್ಬಿಟ್ಟಿದ್ದಾರೆ, ಗೂಗಲಲ್ಲಿ ಫೀಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅವರು ಈ ಮಾರ್ಗದಲ್ಲಿ ಹೋಗಿ, ಇಲ್ಲಿ ಬಿಸಿನೀರಿನ ಕುಂಡ ಇದೆ, ಇಲ್ಲಿ ಹೂವಿನ ರಾಶಿ ಇದೆ, ಇಲ್ಲಿ ಈ ಮಾರ್ಗವಿದೆ, ಇಲ್ಲಿ ಇಂಥದನ್ನು ದಾಟಬೇಕು, ಇಂಥದನ್ನು ಇಳಿಬೇಕು, ಇಲ್ಲಿ ಇಲ್ಲಿ ಮೇಲೆ ಹತ್ತಬೇಕು, ಕೆಳಗಿಳಿ. ಎಲ್ಲಿ ರಸ್ತೆಯ ನಿರ್ಮಾಣವಾಗಿದೆ, ಎಲ್ಲಿ ಮ್ಯಾಪ್ ಅನ್ನೋಂಥದ್ದು ರೆಡಿ ಇದೆ, ಜನ ಸುಮ್ಮನೆ ಹೋಗ್ತಾ ಇರ್ತಾರೆ ಮುಂದೆ. ಅಲ್ಲಿ ಏನು ಗಲಾಟೆ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಅನ್ವೇಷಣೆಯ ಅವಶ್ಯಕತೆ ಇಲ್ಲ, ಹುಡುಕುವಿಕೆ ಅನ್ನೋಂಥದ್ದು ಇಲ್ವೇ ಇಲ್ಲ. ಯಾಕೆ? ಎಲ್ಲ ರೆಡಿ ಇದೆ, ಅಲ್ಲಿ ಸೀದಾ ಹೋಗ್ತಾ ಇರ್ತಾನಷ್ಟೇ. ಸಮಸ್ಯೆ ಏನಪ್ಪ ಅಂತಂದರೆ, ಆತ್ಮತತ್ವ ಸತ್ಯ ತತ್ವ ಅನ್ನೋಂಥದ್ದು ಏನಿದೆ, ಅದು ಹೊರಗಡೆಗೆ ಇಲ್ಲ, ಅದು ಇರೋದು ಒಳಗಡೆಗೆ. ಯಾವಾಗ ನಾನು ಅನ್ವೇಷಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ, ಅಂತಃಕರಣದ ಒಳಗಡೆಗೆ
ಮಾರ್ಗ ಅನ್ನೋದು ನಿರ್ಮಾಣವಾಗುತ್ತೆ. ಹೇಗೆ ಒಂದು ತಾಯಿಯ ಗರ್ಭದಲ್ಲಿ ಮಗು ಅನ್ನೋದು ನಿರ್ಮಾಣವಾಗುತ್ತೋ ಅದೇ ರೀತಿಯಲ್ಲಿ ಯಾವಾಗ ನನ್ನ ಜೀವನದಲ್ಲಿ ನಾನು ಸಾಧನೆಯನ್ನು ಆರಂಭ ಮಾಡ್ತೀನಿ, ಸತ್ಯ ತತ್ವದ ಜನ್ಮ ಅಲ್ಲಿ ಘಟಿಸ್ಲಿಕ್ಕೆ ಶುರು ಆಗುತ್ತೆ. ಹೇಗೆ ಒಬ್ಬ ಸ್ತ್ರೀ ಒಬ್ಬ ತಾಯಿ ಆಗಬೇಕಾದ್ರೆ ಹೇಗೆ ಆ ಪ್ರಸವ ಪೀಡಿಯನ್ನು ಸಹಿಸಬೇಕಾಗುತ್ತೋ ಅದೇ ರೀತಿಯಲ್ಲಿಯೇ ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ ಆತ್ಮತತ್ವವನ್ನು ಅರಿಯಲಿಕ್ಕೆ ಆ ಪ್ರಸವ ಪೀಡೆ ಅನ್ನೋದು ಏನಿದೆ ಅದು ಘಟಿಸಲೇಬೇಕು, ಬೇರೆ ದಾರಿನೇ ಇಲ್ಲದೆ ಹೋದರೆ ಆ ಸತ್ಯ ತತ್ವದ ಜನ್ಮ ಅನ್ನೋದು ಆಗೋದೇ ಇಲ್ಲ. ಆದ್ದರಿಂದ ಯಾವ ವ್ಯಕ್ತಿ ಮತ್ತೊಬ್ಬರ ಮಾತುಗಳ ಮೇಲೆ ವಿಶ್ವಾಸ ಇಲ್ಲ, ಮತ್ತೊಬ್ಬರ ಮೇಲೆ ನಂಬಿಕೆ ಇಲ್ಲ, ಮತ್ತೆ ಸ್ವತಃ ತನ್ನ ಜೀವನದಲ್ಲಿ ಪ್ರಯೋಗಗಳನ್ನು ಮಾಡ್ತಾ, ಸ್ವತಃ ತನ್ನ ಜೀವನದಲ್ಲಿ ಅನ್ವೇಷಣೆಯನ್ನು ಮಾಡ್ತಾ ವ್ಯಕ್ತಿ ಮುಂದುವರಿತಾನೋ ಅಂಥ ವ್ಯಕ್ತಿ ಮಾತ್ರ ವಿಕಾಸವನ್ನು ಹೊಂದುತ್ತಾನೆ. ಯಾವ ವ್ಯಕ್ತಿ ಮತ್ತೊಬ್ಬರ ಮಾತಿನ ಮೇಲೆ ವಿಶ್ವಾಸವನ್ನು ಹೊಂದುತ್ತಾನೋ, ನಂಬಿಕೆಯನ್ನು ಹೊಂದುತ್ತಾನೋ, ಅವನು ಅನ್ವೇಷಣೆಯನ್ನು ಮಾಡಲಿಕ್ಕೆ ಹೋಗೋದೇ ಇಲ್ಲ. ಯಾಕೆ? ಆಗಲೇ ರೆಡಿಮೇಡ್ ಇದೆ, ರೆಡಿ ಫುಡ್ ಇದೆ ಅವನ ಹತ್ರ. ಕೇಳಿ ನೀವು, ಒಬ್ಬೊಬ್ಬರು ಒಂದೊಂದು ಶಾಸ್ತ್ರವನ್ನು ಇಟ್ಕೊಂಡಿದ್ದಾರೆ, ಅನ್ವೇಷಣೆಯನ್ನು ಮಾಡಲಿಕ್ಕೆ ಹೊರಡಲೇ ಇಲ್ಲ. ನಮಗೆ ಭಗವದ್ಗೀತೆ ಇದೆ, ನಮಗೆ ವೇದ ಗ್ರಂಥಗಳಿವೆ, ನಮಗೆ ಕುರಾನ್ ಇದೆ, ನಮಗೆ ಬೈಬಲ್ ಇದೆ, ನಮಗೆ ಅದಿದೆ, ನಮಗಿದಿದೆ. ಅರೆ ಅದಿದೆ, ಅದರ ಆಧಾರವನ್ನು ಇಟ್ಕೊಂಡು ನಾನು ನಡಿಬೇಕು, ನಾನು ಕಂಡು ಹಿಡ್ಕೊಳ್ಬೇಕು. ಅವೆಲ್ಲ ಏನು? ಅವೆಲ್ಲ ಕೇವಲ ಮಾರ್ಗಸೂಚಿಗಳಷ್ಟೇ. ಗಮನಿಸಿ ನೀವು, ಯಾವ ವ್ಯಕ್ತಿ ವೇದದ ಅಧ್ಯಯನವನ್ನು ಮಾಡಿದ್ದಾನೆ, ಯಾವ ವ್ಯಕ್ತಿ ಪೂರ್ತಿ ಕುರಾನನ್ನು ಓದಿದ್ದಾನೆ, ಯಾವ ವ್ಯಕ್ತಿ ಸಂಪೂರ್ಣವಾಗಿ ಬೈಬಲ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿದ್ದಾನೆ? ಯಾರು ಕೂಡ ಮಾಡೋದಿಲ್ಲ. ಯಾಕೆಂತಂದರೆ ಅದರ ಅಧ್ಯಯನವನ್ನು ಮಾಡುವಂಥದ್ದು, ಅದನ್ನು ಪಠಿಸುವಂಥದ್ದು, ಅದನ್ನು ಅಭ್ಯಾಸ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಅದರ ಮೇಲೆ ನಂಬಿಕೆಯನ್ನು ಇಡ್ತೀವಿ. ವೇದ ಇದು ಹೇಳಿದೆ, ಮುಗೀತು. ಭಗವದ್ಗೀತೆ ಹೇಳ್ತಾ ಇದೆ, ಮುಗಿದಷ್ಟೆ. ಯಾಕೆ? ಅದು ಸುಳ್ಳು ಹೇಳಲಿಕ್ಕೆ ಸಾಧ್ಯ. ಯಾವಾಗ ಆ ರೀತಿಯಲ್ಲಿ ನಂಬಿಕೆ ನಮ್ಮ ಅಂತಃಕರಣದ ಒಳಗಡೆಗೆ ಬಂತೋ ಅದನ್ನು ಓದುವ ಅವಶ್ಯಕತೆ ಇಲ್ಲ, ಅದನ್ನು ಅಧ್ಯಯನ ಮಾಡುವಂಥ ಅವಶ್ಯಕತೆ ಇಲ್ಲ, ಅದನ್ನು ತಿಳಿದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಬ್ಬ ನಾಸ್ತಿಕ ಕೂಡ ಅಶ್ರದ್ಧೆಯನ್ನು ಹೊಂದುತ್ತಾನೆ, ಅವನ ನಾಸ್ತಿಕ ಕೂಡ ಶ್ರದ್ಧೆಯನ್ನು ಹೊಂದುತ್ತಾನೆ. ಒಬ್ಬ ನಾಸ್ತಿಕ ಹೇಳ್ತಾನೆ ಈಶ್ವರ ಇಲ್ಲ. ಯಾಕೆ? ಅದೇ ಅವನ ಶ್ರದ್ಧೆ, ಅದೇ ಅವನ ನಂಬಿಕೆ. ಗಮನಿಸಿದರೆ ನೀವು, ಒಬ್ಬ ಆಸ್ತಿಕ ಒಬ್ಬ ನಾಸ್ತಿಕ ಏನು ನಾವು ವ್ಯಾವಹಾರಿಕ ಜಗತ್ತಿನಲ್ಲಿ ನಾವು ನೋಡ್ತೀವಿ, ಇಬ್ಬರು ಜಗಳಾಡ್ತಾರೆ, ಇಬ್ಬರು ಹೊಡೆದಾಡ್ತಾರೆ, ಒಬ್ಬರನ್ನೊಬ್ಬರು ಸಾಯಿಸುವ ಪ್ರಯತ್ನವನ್ನು ಮಾಡ್ತಾರೆ. ಗಮನಿಸಿ ನೀವು, ಆಸ್ತಿಕರಿಗಿಂತಲೂ ಈ ಜಗತ್ತಿನಲ್ಲಿ ನಾಸ್ತಿಕರ ಗಲಾಟೆ ಅನ್ನೋದು ತುಂಬ ಜಾಸ್ತಿ. ಭಗವಂತ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದ್ರಲ್ಲಿ ಅವರು ಹೆಚ್ಚಿನ ಸಮಯನ ವ್ಯತೀತ ಮಾಡ್ತಾರೆ.
ಯಾರೋ ಹೇಳ್ತಾ ಇದ್ದಾನೆ ಭಗವಂತ ಅಂತಕ್ಕಂಥವನು ಇಲ್ಲವೇ ಇಲ್ಲ ಅಂತ ಹೇಳಿ ಅವನ ಬಗ್ಗೆ ಏನಕ್ಕೆ ಚರ್ಚೆ ಮಾಡಬೇಕು? ಅವನು ಇಲ್ಲ ಅಂದರೆ ಇಲ್ಲ, ಮುಗೀತು ಅಷ್ಟೇ. ಇಲ್ಲ ಅಂತೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಏನಿದೆ? ಯಾವುದು ಇಲ್ಲ ಅದಕ್ಕೆ ಪ್ರಮಾಣವನ್ನು ಹುಡುಕುವ ಅವಶ್ಯಕತೆ ಏನಿದೆ? ಇಲ್ಲ ನೋಡಿ, ಇಂತಿಂಥ ಕಾರಣಗಳಿಂದ ಅವನಿಲ್ಲ. ಯಾವ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಶಾಸ್ತ್ರದ ನಿರ್ಮಾಣ ಮಾಡಬೇಕಾಗುತ್ತೆ, ಅದಕ್ಕೆ ಮಂದಿರದ ನಿರ್ಮಾಣ ಮಾಡಬೇಕಾಗುತ್ತೆ, ಅದಕ್ಕೆ ಪ್ರಾರ್ಥನೆಯ ನಿರ್ಮಾಣ ಮಾಡಬೇಕಾಗುತ್ತೆ. ನಾಸ್ತಿಕನಿಗೆ ಇದು ಯಾವುದೂ ಬೇಕಿಲ್ಲ, ಆದರೂ ಕೂಡ ವಾದ ವಿವಾದವನ್ನು ಮಾಡ್ತಾನೆ. ಇದರರ್ಥ ಅಂತಃಕರಣದ ಒಳಗಡೆಗೆ ಶ್ರದ್ಧೆ ಇರಬಾರ್ದು ಅಂತಲ್ಲ, ಶ್ರದ್ಧೆ ಅನ್ನೋದು ಕೂಡ ಇರಬಾರ್ದು. ಶಾಸ್ತ್ರ ಗುರು ನಮಗೇನು ಹೇಳ್ಕೊಡ್ತಾ ಇದೆ? ಭಗವದ್ಗೀತೆಯ ಮೇಲೆ ನಮಗೆ ನಂಬಿಕೆ ಇರಲಿ, ವಿಶ್ವಾಸ ಇರಲಿ, ಶ್ರದ್ಧೆ ಇರಲಿ, ಆದರೂ ಕೂಡ ಅದರಲ್ಲಿ ಏನು ಹೇಳಿದೆ ಅದನ್ನು ನಾನು ನನ್ನ ಜೀವನದಲ್ಲಿ ಅನುಸರಿಸಿ ನೋಡಬೇಕು, ಅದು ಸರಿ ಇದೆಯೋ ಇಲ್ವೋ ಅಂಥೇಳಿ. ಯಾವಾಗ ಗೀತೆ ಏನು ಹೇಳಿದೆ ಅದನ್ನು ನಾನು ಆಚರಿಸ್ತೀನೋ ಆವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಭಗವದ್ಗೀತೆಯಲ್ಲಿ ಏನು ಹೇಳಲ್ಪಟ್ಟಿದೆ ಅದು ಸತ್ಯ. ಇಲ್ಲ, ಸುಮ್ಮನೆ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅದು ಸತ್ಯ ಅಂತ ಒಪ್ಕೊಂಡ್ರೆ ಅದು ಅಶ್ರದ್ಧೆ ಆಗುತ್ತೆ. ಯಾರೋ ಒಂದು ಮ್ಯಾಪ್ ಕೊಟ್ಟಿದ್ದಾರೆ, ಆ ಮ್ಯಾಪಲ್ಲಿ ಏನಿದೆ ಅದು ಸತ್ಯ ಹೌದು ಅಲ್ಲೋ ಹೇಗೆ ಗೊತ್ತಾಗುತ್ತೆ ನಮಗೆ? ಆ ಮ್ಯಾಪಲ್ಲಿ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೀವೋ ಆ ಮಾರ್ಗದಲ್ಲಿ ನಾವು ಪ್ರಯಾಣವನ್ನು ಮಾಡಿ ನೋಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಸರಿ ಮ್ಯಾಪಲ್ಲಿ ಲೆಫ್ಟ್ ಟರ್ನ್ ಅಂತ ಇರುತ್ತೆ, ಲೆಫ್ಟ್ ಟರ್ನ್ ಇರೋದೇ ಇಲ್ಲ, ಅಲ್ಲಿ ರೈಟ್ ಟರ್ನ್ ತಗೋಬೇಕಾಗಿರುತ್ತೆ. ನಮ್ಗೆ ಗೊತ್ತಿಲ್ಲ, ನಾವು ಹೋದಾಗಲೇ ಗೊತ್ತು, ನಾವು ಆ ಪ್ರಯಾಣವನ್ನು ಮಾಡಿದಾಗಲೇ ಗೊತ್ತು. ಗಮನಿಸಿ ನೀವು, ಯಾವ ವ್ಯಕ್ತಿ ಭಗವಂತ ಇಲ್ಲ ಅಂತ ಹೇಳ್ತಾನೆ ಅವನು ಒಂದಿಷ್ಟು ಪ್ರಶ್ನೆಗಳನ್ನು ಮುಂದಿಡ್ತಾನೆ, ಯಾವ ವ್ಯಕ್ತಿ ಭಗವಂತ ಇದ್ದಾನೆ ಅಂತ ಹೇಳ್ತಾನೆ ಅವನು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮುಂದಿಡ್ತಾನೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇಡ್ತಾ ಹೋಗ್ತಾರೆ ಹೊರತು ಯಾವ ವ್ಯಕ್ತಿಯೂ ಕೂಡ ಉತ್ತರವನ್ನು ಕಂಡುಹಿಡಿತಾ ಇಲ್ಲ. ಯಾವ ವ್ಯಕ್ತಿಯೂ ಕೂಡ ಉತ್ತರವನ್ನು ಅನ್ವೇಷಿಸ್ತಾ ಇಲ್ಲ. ಯಾವ ವ್ಯಕ್ತಿ ಸತತವಾದಂತಹ ಪ್ರಯತ್ನವನ್ನು ಮಾಡ್ತಾನೋ, ಯಾವ ವ್ಯಕ್ತಿ ಸತತವಾಗಿರ್ತಕ್ಕಂತಹ ಪ್ರಯೋಗಗಳನ್ನು ತನ್ನ ಜೀವನದಲ್ಲಿ ಮಾಡಿಕೊಳ್ತಾನೋ ಅಂಥ ಸೌಭಾಗ್ಯಶಾಲಿ ವ್ಯಕ್ತಿ ಮಾತ್ರ ಉತ್ತರವನ್ನು ಪಡೀತಾನೆ. ಆದ್ದರಿಂದ ಈ ಜಗತ್ತಿನಲ್ಲಿ ಏನೇ ಉತ್ತರಗಳು ನಮಗೆ ಸಿಗಲಿ ನಮ್ಮ ಪ್ರಶ್ನೆಗೆ, ಅದನ್ನು ಒಮ್ಮೆಲೆ ನಂಬಲಿಕ್ಕೆ ಹೋಗಬಾರದು. ನಾವು ಅದರ ಅನ್ವೇಷಣೆಯನ್ನು ಮಾಡಬೇಕು, ಅದರ ಸತ್ಯಾಸತ್ಯತೆಯನ್ನು ನಾವು ತಿಳಿಬೇಕು, ಅದರ ಆಳಕ್ಕೆ ಇಳಿಬೇಕು, ಅದರ ಅನುಭವವನ್ನು ನಾವು ಹೊಂದಬೇಕು. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂದ್ಕೊಳ್ಳಿ ಅದನ್ನು ನಂಬಿದ್ರೆ ಹೇಗೆ? ಅದು ಸರಿ ಇರ್ಬೋದು, ಅದು ತಪ್ಪಿರ್ಬೋದು. ಅನೇಕ ರೀತಿ ಉತ್ತರಗಳನ್ನು ಕೊಡ್ತಾರೆ. ಯಾವ ಉತ್ತರ ಸರಿ ಇದೆ ಅನ್ನೋದನ್ನು ನಾನು ಪ್ರಯೋಗ ಮಾಡಿ ನೋಡಬೇಕು, ನಾನು ಅನ್ವೇಷಣೆಯನ್ನು ಮಾಡಿ ನೋಡಬೇಕು, ಆ ಮಾರ್ಗದಲ್ಲಿ ನಾನು ನಡೆಯಬೇಕಾಗತ್ತೆ. ಅದಕ್ಕೆ ಕೆಲವು ಸಾಧು ಸಂತರುಗಳು ಏನು ಮಾಡಿದಂದರೆ, ಹೀಗಿರಬಹುದು, ಹೀಗಾಗಬಹುದು, ಹೀಗಿರಬಹುದು, ಈ ರೀತಿಯಲ್ಲಿ ಆಗಬಹುದು. ಪ್ರಯತ್ನವನ್ನು ಮಾಡಿ. ಅಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದರೆ ನನಗೆ ಭಗವಂತನ ಪ್ರಾಪ್ತಿ ಆಗ್ಬೋದೇ? ಆದರೂ ಆಗ್ಬೋದು, ಗೊತ್ತಿಲ್ಲ. ಪ್ರಯತ್ನವನ್ನು ಮಾಡಿ ನೋಡಿ. ಯಾಕಂದರೆ ಅನೇಕರು ಹೇಳ್ತಾರೆ ಪ್ರಾರ್ಥನೆಯ ಮೂಲಕ ನಾವು ಭಗವಂತನನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಪ್ರಯತ್ನವನ್ನು ಮಾಡಿ, ವೇದಾಧ್ಯಯನವನ್ನು ಮಾಡೋದ್ರಿಂದ ಮಾಡಿ ನೋಡು.
ಕರ್ಮಯೋಗವನ್ನು ಮಾಡೋದ್ರಿಂದ ಮಾಡಿ ನೋಡು. ವಿಚಾರದ ಮೂಲಕ ಆತ್ಮತತ್ವವನ್ನು ವಿಚಾರ ಮಾಡಿ ನೋಡು. ನಾವು ಮಾಡಿ ನೋಡಬೇಕಾಗುತ್ತೆ. ಕರ್ಮವನ್ನು ನಾನು ಮಾಡಬೇಕಾಗುತ್ತೆ, ವಿಚಾರವನ್ನು ನಾನು ಮಾಡಬೇಕಾಗುತ್ತೆ, ಚಿಂತನೆಯನ್ನು ನಾನು ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಮೂಲ ತತ್ವವನ್ನು ಅರಿಯುವ ಸಾಮರ್ಥ್ಯ ನಮಗೆ. ಎಲ್ಲಿ ತನಕ ನಾವು ಮತ್ತೊಬ್ಬರ ಮಾತುಗಳ ಮೇಲೆ ವಿಶ್ವಾಸ ಶ್ರದ್ಧೆಯನ್ನು ಇಡ್ತೀವಿ, ಅಲ್ಲಿ ತನಕ ಅನ್ಯಾಯವಾಗುತ್ತೆ. ನನ್ನ ಸ್ವಂತ ಶಕ್ತಿಯ ಮೇಲೆ ನಾನು ವಿಶ್ವಾಸವನ್ನು ಇಡಬೇಕು. ಆವಾಗ ಅಂತಃಕರಣದ ಒಳಗಡೆಗೆ ಆ ಜ್ಞಾನದ ಜ್ಯೋತಿ ಅನ್ನೋದು ಬೆಳಗುವ ಸಂಭವ ಹೆಚ್ಚಾಗ್ತದೆ. ಆದ್ರಿಂದ ಯಾವುದೇ ಶಾಸ್ತ್ರ ಏನೇ ಹೇಳಲಿ ಕೇಳು, ಪ್ರಯೋಗವನ್ನು ಮಾಡಿ ನೋಡು ನಿನ್ನ ಜೀವನದಲ್ಲಿ. ನೀನು ಪ್ರಯತ್ನವನ್ನು ಮಾಡಿ ನೋಡು, ನಿನ್ನ ಅನುಭವ ಅನ್ನೋಂಥದ್ದು ಏನು ಹೇಳುತ್ತೆ ಅದಕ್ಕೆ ಸರಿಯಾದ ರೀತಿಯ ಜೀವನವನ್ನು ಮಾಡು. ಎಷ್ಟೋ ಜನ ಬಂದು ಹೇಳ್ತಾರೆ, ಅಯ್ಯೋ ಸ್ವಾಮೀಜಿ ಎಲ್ಲಿದ್ದೀರಾ ನೀವು, ನಮ್ಮ ಕೈನಲ್ಲಿ ಏನೂ ಆಗೋದಿಲ್ಲ, ಎಲ್ಲವನ್ನು ನಾವು ನಿಮ್ಮ ಮೇಲೆ ಬಿಟ್ಟಿರ್ತೀವಿ, ನೀವೇನು ಹೇಳ್ತೀರದನ್ನು ನಾನು. ನಿಜವಾಗ್ಲೂ ನಿಮ್ಮ ಕೈನಲ್ಲಿ ಏನೂ ಆಗೋದಿಲ್ಲ, ಎಲ್ಲವನ್ನು ಬಿಟ್ಟು ಬಿಡ್ತೀರಿ ನೀವು. ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಇದೆ, ನಾನು ಹೇಳಿದಾಗ ಎಲ್ಲವನ್ನೂ ಕೂಡ ಕೇಳ್ತೀರಿ ನೀವು ಅಂತಾರೆ. ಹಾಂ, ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ನಿನ್ನ ಕಣ್ಣುಗಳ ಮೇಲೆ ನಿನಗೆ ವಿಶ್ವಾಸ ಇಲ್ಲ, ನಿನ್ನ ಜೀವನದ ಅನುಭವಗಳ ಮೇಲೆ ನಿನಗೆ ವಿಶ್ವಾಸ ಇಲ್ಲ, ನಾನು ಬೇರೆಯವ, ನಾನು ಹೇಳಿದ್ರ ಮೇಲೆ ನಿಮಗೆ ವಿಶ್ವಾಸ. ಈ ಜಗತ್ತಿನಲ್ಲಿ ನಾವು ಯಾವುದನ್ನು ನಂಬುತ್ತೀವಿ ಆ ವಿಷಯದ ಮೇಲೆ ಅಂತಃಕರಣದ ಒಳಗಡೆಗೆ ಕೆಳಗಡೆಗೆ ಒಂದು ಸಂಶಯದ ಪ್ರಶ್ನೆ, ಸಂಶಯದ ಗಾಳಿ ಅನ್ನೋದು ಓಡಾಡ್ತಾ ಇರುತ್ತೆ, ಸಂಶಯದ ಹುಳ ಓಡಾಡ್ತಾನೆ ಇರುತ್ತೆ. ಗಮನಿಸಿ, ನಾವು ಹೇಳ್ಬೋದು ನಮ್ಮ ಕೈನಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ನಾವು ಅದನ್ನು ಮಾಡಲೇಬೇಕು, ಆ ಮಾರ್ಗದಲ್ಲಿ ನಡೆಯಲೇಬೇಕು. ನನ್ನ ಕೈನಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ನನ್ನ ಕೈನಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋತಕ್ಕಂಥ ಭರವಸೆ ಎಲ್ಲಿ ತನಕ ವ್ಯಕ್ತಿ ಅಂತಃಕರಣದ ಒಳಗಡೆಗೆ ಉಂಟಾಗೋದಿಲ್ಲ, ಅಲ್ಲಿ ತನಕ ಆ ಆತ್ಮತತ್ವವನ್ನು ಗಳಿಸ್ಲಿಕ್ಕಾಗೋದಿಲ್ಲ. ಮನಸ ಏವ ಇದಮಾಪ್ತವ್ಯಂ, ನಮ್ಮ ಪ್ರಯತ್ನದ ಮೂಲಕವೇ ಇದನ್ನು ನಾವು ಗಳಿಸಬೇಕಾಗುತ್ತೆ. ನಮ್ಮ ಅನ್ವೇಷಣೆಯ ಮೂಲಕವೇ, ನಮ್ಮ ಸಾಧನೆಯ ಮೂಲಕವೇ ನಾವು ಈ ಮಾರ್ಗದಲ್ಲಿ ಕ್ರಮಿಸಬೇಕಾಗುತ್ತೆ. ಮತ್ತೊಬ್ಬರ ಸಾಧನೆ, ಮತ್ತೊಬ್ಬರ ಪ್ರಯತ್ನದಿಂದ ನಾವು ಇದನ್ನು ಕಂಡುಕೊಳ್ಳಿಕ್ಕಾಗೋದಿಲ್ಲ. ಎಲ್ಲಿ ತನಕ ನಮಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ, ಎಲ್ಲಿ ತನಕ ನಾವು ಇನ್ನೊಬ್ಬರನ್ನು ಆಶ್ರಯಿಸ್ತೀವಿ, ಅವನು ಯಾವಾಗಲೂ ನಂಬರ್ 1 ಆಗಿರ್ತಾನೆ, ನಾನು ಯಾವಾಗಲೂ ನಂಬರ್ 2 ಆಗಿರ್ತೀನಿ, ನಾನು ಅವನ ಹಿಂದೆ ಇರ್ತೀನಿ. ನಮ್ಮ ಜೀವನದಲ್ಲಿ ನಾವೇನಾಗಬೇಕು ಅನ್ನುವಂತಹ ನಿರ್ಣಯವನ್ನು ನಾವು ಮಾಡಬೇಕು. ನನ್ನ ಜೀವನದಲ್ಲಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅದನ್ನು ನಾನು ತೆಗೆದುಕೊಳ್ಬೇಕು. ನನ್ನ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಅಂತಂದ್ರೆ ಏನರ್ಥ?
ನನ್ನ ಜೀವನದಲ್ಲಿ ನಾನು ಏನೇ ಮಾಡಲಿ ಅದು ನನ್ನ ನಿರ್ಧಾರ. ನಾನು ಇಷ್ಟಪಟ್ಟದನ್ನು ಮಾಡಬೇಕು. ನಾನು ಸಂಕಲ್ಪವನ್ನು ಮಾಡಿ ನಾನು ಪ್ರಯತ್ನ ಪಟ್ಟದನ್ನು ಗಳಿಸಬೇಕು. ಯಾವ ವ್ಯಕ್ತಿ ಜೀವನದ ಸಣ್ಣ ಸಣ್ಣ ಘಟನೆಗಳಿಗೂ ಕೂಡ ಮತ್ತೊಂದನ್ನು ಆಶ್ರಯಿಸ್ತಾನೋ, ಮತ್ತೊಬ್ಬರ ವಿಚಾರವನ್ನು, ಮತ್ತೊಬ್ಬರ ಚಿಂತನೆ ಆಶ್ರಯಿಸ್ತಾನೋ, ತನ್ನ ನಾಶವನ್ನು ತಾನೇ ಮಾಡ್ಕೊಳ್ತಾನೆ. ಗಮನಿಸಿ, ಜೀವನ ಪೂರ್ತಿ ನಾವು ಮತ್ತೊಬ್ಬರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಜೀವನವನ್ನು ಮಾಡಲಿಕ್ಕಾಗೋದಿಲ್ಲ. ಯಾವ ವ್ಯಕ್ತಿ ಮತ್ತೊಬ್ಬರನ್ನು ಅವಲಂಬಿಸಿಕೊಂಡಿಲ್ಲವೋ ತನ್ನ ಜೀವನದ ನಿರ್ಧಾರಗಳಿಗೆ, ಯಾವ ವ್ಯಕ್ತಿ ತನ್ನ ಜೀವನದ ಸಮಸ್ಯೆಗಳಿಗೆ ಮತ್ತೊಂದರ ಕಡೆಗೆ ನೋಡೋದಿಲ್ವೋ, ಎಲ್ಲ ಜೀವನದ ಸಮಸ್ಯೆಗಳಿಗೆ ತನ್ನ ಒಳಗಡೆನೇ ಅವನು ಅನ್ವೇಷಣೆಯನ್ನು ಮಾಡ್ತಾ ಇದ್ದಾನೋ, ಹುಡುಕ್ತಾ ಇದ್ದಾನೋ, ಅಂಥವನನ್ನು ಸಾಧಕ ಅಂತ ಕರೀತಾರೆ, ಅಂಥವನನ್ನು ಸಿದ್ಧ ಪುರುಷ ಅಂತ ಕರೀತಾರೆ. ಈ ಮಾರ್ಗದಲ್ಲಿ ಎಷ್ಟೋ ಸಾರಿ ಜಾರ್ತೀವಿ, ಎಷ್ಟೋ ಸಾರಿ ಬೀಳ್ತೀವಿ, ಎಷ್ಟೋ ಸಾರಿ ತಪ್ಪು ದಾರಿಗಳನ್ನು ತುಳಿತೀವಿ, ಎಷ್ಟೋ ಸಾರಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಏನೇ ಇರಲಿ, ಆ ಎಲ್ಲ ಮಾರ್ಗಗಳಿಂದ, ಆ ಎಲ್ಲ ನಿರ್ಧಾರಗಳಿಂದ ವ್ಯಕ್ತಿ ಗೊತ್ತಿಲ್ಲದೆ ಬೆಳಿತಾನೆ. ಯಾಕೆಂದರೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಖಂಡಿತವಾಗಿಯೂ ಶಾಸ್ತ್ರ ಬೇಕು, ಖಂಡಿತವಾಗಿಯೂ ಮಹಾತ್ಮರುಗಳ ಉಪದೇಶ ಬೇಕು, ಖಂಡಿತವಾಗಿಯೂ ಸತ್ಸಂಗದ ಅವಶ್ಯಕತೆ ಇದೆ. ಆದರೆ ಅವರ ಉಪದೇಶವನ್ನು ಕೇಳಿ ನಾವು ನಡಿಬೇಕು, ನಾವು ಪ್ರಯತ್ನವನ್ನು ಮಾಡಬೇಕು. ಅವರು ಬೆನ್ನ ಮೇಲೆ ಹೊತ್ತು ಕೂತ್ಕೊಳ್ಳೋದಲ್ಲ. ಗೀತೆ ನಮಗೆ ತುಂಬ ಅತ್ಯವಶ್ಯಕವಾಗಿದೆ. ಆದರೆ ಎಣ್ಣೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ಗೀತೆ ಮೇಲೆ ಕೂತ್ಕೊಂಡ್ಬಿಟ್ರೆ ಯಾವ ಸಂತರು ಹೇಳಿಲ್ಲ, ಬನ್ನಿ ನೀವು ನನ್ನ ಹಿಂದ್ಗಡೆಗೆ, ನಾನು ನಿಮಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತೇನೆ. ಇಲ್ಲ, ಅವ್ರು ಹೇಳ್ತಾರೆ ಹಿಂತಿಂಥದನ್ನು ಮಾಡಬೇಕು ನೀವು. ನಾನು ಇಂತಿದ್ದನ್ನು ಮಾಡಿಕೊಂಡು ನಾನು ಸಿದ್ಧಿಸಿಕೊಂಡಿದ್ದೀನಿ, ಇಂತಿಂಥದನ್ನು ನೀವು ಮಾಡಬೇಕು. ನೀವು ಮಾಡಿದರೆ ನಿಮಗೆ ಪ್ರಾಪ್ತಿಯ. ನಿಮ್ಮ ಜೀವನದ ಜ್ಯೋತಿಯನ್ನು ನೀವೇ ಬೆಳಗಿಸಿಕೊಳ್ಳಬೇಕು. ನಾನು ಬೆಳಗಿಸ್ಲಿಕ್ಕಾಗೋದಿಲ್ಲ. ಎಲ್ಲಿ ತನಕ ನನ್ನ ದೀಪವನ್ನು ನಂಬಿಕೊಂಡು, ನನ್ನ ಬೆಳಕನ್ನು ನಂಬಿಕೊಂಡು ನನ್ನನ್ನು ಅನುಸರಿಸ್ಕೊಂಡು ಬರ್ತೀರಿ, ಒಂದು ಹಂತ ಆದಮೇಲೆ ನಾನು ಎಡಕ್ಕೆ ಹೋಗಬೇಕಾಗುತ್ತೆ, ನೀವು ಬಲಕ್ಕೆ ಹೋಗಬೇಕಾಗಿರುತ್ತೆ. ನೀವು ಆವಾಗ ಮತ್ತೆ ಕತ್ತಲೆಯಲ್ಲೇ ಕೂತ್ಕೊಳ್ತೀರಿ. ನಿಮ್ಮ ಜ್ಯೋತಿಯನ್ನು ನೀವೇ ಬೆಳಗಿಸಿಕೊಳ್ಳಬೇಕು. ಎಲ್ಲ ಸಂತರು ಹೇಳಿದ ಮಾತಿದು. ಎಲ್ಲಿ ತನಕ ಮತ್ತೊಬ್ಬರನ್ನ ಆಶ್ರಯಿಸಿಕೊಂಡು ಈ ಜಗತ್ತಿನಲ್ಲಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ? ಈ ಜೀವನದಲ್ಲಿ ನಾವು ಯಾವತ್ತೂ ಮತ್ತೊಬ್ಬರನ್ನು ಆಶ್ರಯಿಸಬಾರದು. ಈ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ಜೀವನವನ್ನು ಮಾಡಲಿಕ್ಕೆ ಹೋಗಿ, ನಮ್ಮ ನಂಬಿಕೆ ಮೇಲೆ ನಾವು ಜೀವನವನ್ನು ಮಾಡಬೇಕು. ಅವರಿದ್ದಾರೆ ಪರವಾಗಿಲ್ಲ, ಇವ್ರು ನನ್ನ ನೋಡ್ಕೊಳ್ತಾರೆ ಪರವಾಗಿಲ್ಲ. ನಮ್ಮ ಅಂತಃಕರಣದ ಒಳಗಡೆಗೆ ಒಂದು ವೀಣೆ ಇದೆ. ಆ ವೀಣೆಯನ್ನು ನಾನೇ ನುಡಿಸಬೇಕು. ಹೊರಗಡೆಗೆ ಒಂದು ವೀಣೆ ಬಹಳ ಸುಂದರವಾಗಿದೆ, ಅದನ್ನು ನಾನು ನುಡಿಸ್ತೀನಿ. ಇಲ್ಲ, ನನ್ನ ಅಂತಃಕರಣದ ಒಳಗಡೆ ಇರ್ತಕ್ಕಂಥ ವೀಣೆಯ ತಂತಿಗಳು ಕಟ್ಟಾಗಿರ್ಬೋದು, ಅದನ್ನು ಜೋಡಿಸ್ಕೋಬೇಕಾಗುತ್ತೆ, ಅದನ್ನು ರಿಪೇರಿ ಮಾಡ್ಕೊಳ್ಬೇಕಾಗತ್ತೆ. ಅದರ ಮೂಲಕವೇ ನಿಜವಾದ ಸಂಗೀತವನ್ನು ಹೊರಡಿಸಬೇಕಾಗತ್ತೆ.
ಯಾವಾಗ ಅಂತಃಕರಣದ ಒಳಗಡೆಗೆ ಏನು ಒಂದು ವೀಣೆ ಇದೆ, ಆ ವೀಣೆಯ ಮೂಲಕ ಏನು ಸಂಗೀತ ಅನ್ನೋದು ಬರುತ್ತೆ, ಅದೇ ನಿಜವಾದ ಸಂಗೀತ. ಹೊರಗಡೆಯಿಂದ ಬಂದಿರತಕ್ಕಂಥ ಸಂಗೀತ ಸಂಗೀತವಾಗೋದೇ ಇಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಸಾಧು ಸಂತರು ಹೇಳಿದರು, ನಾನು ಗುರು ಅಲ್ಲ, ನೀವು ನನ್ನ ಶಿಷ್ಯರು ಕೂಡ ಅಲ್ಲ. ಮತ್ತು ನಾನು ನನ್ನದೇ ಆದಂಥ ಒಂದು ಮಾರ್ಗದಲ್ಲಿ ನಾನು ಕಂಡುಕೊಂಡಿದ್ದೀನಿ, ನೀವು ಕೂಡ ಅಷ್ಟೇ ನಿಮ್ಮದಾದಂಥ ಮಾರ್ಗದ ಮೂಲಕ ನೀವು ನಿಮ್ಮ ಮಾರ್ಗವನ್ನು ಕಂಡುಹಿಡ್ಕೊಳ್ಬೇಕು, ನಿಮ್ಮ ಸಿದ್ಧಿಯನ್ನು ನೀವೇ ಮಾಡಿಕೊಳ್ಬೇಕು. ಯಾರೋ ಒಬ್ಬ ಸಂತನ ಹಿಂದೆ ಹಿಡ್ಕೊಂಡು ಹೋಗ್ತೀನಿ, ಅವನು ನನಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾನೆ. ಇಲ್ಲ, ಯಾರೂ ತೋರಿಸೋದಿಲ್ಲ, ನಾವೇ ನಡಿಬೇಕಾಗತ್ತೆ. ಹಾಗೆ ಸಿಗೋ ಹಾಗಿದ್ದಿದ್ರೆ 18 ಅಧ್ಯಾಯಗಳ ಉಪದೇಶವನ್ನು ಮಾಡುವ ಅವಶ್ಯಕತೆ ಏನಿತ್ತು ಭಗವಂತನಿಗೆ, ಅರ್ಜುನನಿಗೆ? ಗಮನಿಸಿ ನೀವು, ಎಷ್ಟೋ ಜನ ಸಂತರಾಗಿ ಹೋಗಿದ್ದಾರೆ, ಉಪನಿಷತ್ತಿನ ಮೇಲೆ ಶ್ರದ್ಧೆಯನ್ನು ಇಡಲಿಲ್ಲ, ವೇದದ ಮೇಲೆ ಶ್ರದ್ಧೆಯನ್ನು ಇಡಲಿಲ್ಲ. ಅವರು ತಮ್ಮ ಮೇಲೆ ಶ್ರದ್ಧೆಯನ್ನು ಇಟ್ಟರು, ಅನ್ವೇಷಣೆಯನ್ನು ಮಾಡಿಕೊಂಡ್ರು, ತಮ್ಮನ್ನು ತಾವು ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು. ಅವರಿಂದ ಉಪನಿಷತ್ತು ಅನ್ನೋದು ಹೊರಗೆ. ಶಾಸ್ತ್ರೀ ಕುರ್ವಂತಿ ಶಾಸ್ತ್ರಾಣಿ, ಸುಕರ್ಮಿ ಕುರ್ವಂತಿ ಕರ್ಮಾಣಿ, ತೀರ್ಥೀ ಕುರ್ವಂತಿ ತೀರ್ಥಾಣಿ. ಅವರಿಂದ ಹೊರಗೆ ಬಂತು. ಭಗವಾನ್ ರಮಣ ಮಹರ್ಷಿಗಳ ಮೂಲಕ ಹೊರಗಡೆ ಬಂದಿದ್ದನ್ನು ನಾವು ರಮಣ ಗೀತಾ ಅಂತ ಕರಿತೀವಿ. ಪುರಂದರೋಪನಿಷತ್ ಅಂತ ಹೇಳಿ ಕರೀತಾರೆ, ರಾಮಕೃಷ್ಣೋಪನಿಷತ್ ಅಂತ ಕರೀತಾರೆ. ಎಷ್ಟು ವಿಚಿತ್ರ ನೋಡಿ, ಎಂತೆಂಥ ಸಾಧು ಸಂತರಾಗಿ ಹೋದ್ರಿ ಈ ಜಗತ್ತಿನಲ್ಲಿ. ಅವರಿರುವಾಗ ಎಲ್ಲವನ್ನೂ ಧಿಕ್ಕರಿಸಿ ಅವರದೇ ಆದಂತಹ ಮಾರ್ಗವನ್ನು ಕಂಡು ಹಿಡ್ಕೊಂಡ್ರು, ಅವರೇ ಸಿದ್ಧಿಯನ್ನು ಗಳಿಸಿದರು. ಅವರಲ್ಲೊಂದು ಹೊಸತನವಿತ್ತು, ಹೊಸ ಸುಗಂಧವಿತ್ತು, ಅವರ ಮಾತುಗಳಲ್ಲಿ ಏನೋ ಒಂದು ಹೊಸ ಪರಿಮಳವಿತ್ತು. ಆದರೆ ಜನ ಆ ಮಾರ್ಗವನ್ನು ಅನುಸರಿಸಲಿಲ್ಲ. ಮತ್ತೆ ಎಲ್ಲರೂ ಕೂಡ ಇವರೇನು ಹೇಳ್ತಾನೆ ಅದನ್ನು ಅನುಕರಣೆಯನ್ನು ಮಾಡಲಿಕ್ಕೆ ಶುರು ಮಾಡಿ, ಯಾವುದರಿಂದ ಅವರಿಗೆ ಸಿಕ್ಕಿತ್ತು ಅದರ ಮೂಲಕ ನನಗೆ ಸಿಗಬೇಕು ಅಂತಕ್ಕಂಥ ಯಾವ ನಿಯಮವೂ ಕೂಡ ಇಲ್ಲ ಈ ಜಗತ್ತಿನಲ್ಲಿ. ಹೌದಾ? ಶಾಸ್ತ್ರ, ಒಬ್ಬ ಗುರು, ಎಲ್ಲರೂ ಏನಿವು ಇವೆಲ್ಲವೂ ಕೂಡ ಕೇವಲ ನಮಗೆ ಮಾರ್ಗದರ್ಶಕರು. ನಾವೇ ಪ್ರಯಾಣವನ್ನು ಆರಂಭ ಮಾಡಬೇಕು. ಇವೆಲ್ಲ ನಮ್ಮನ್ನು ಮುಕ್ತಿಯ ಪಥಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಶಾಸ್ತ್ರವನ್ನು ಸುಟ್ಟು ಹಾಕೋದಲ್ಲ, ಎಲ್ಲವನ್ನು ನಾಶ ಮಾಡೋದಲ್ಲ. ಎಲ್ಲ ಋಷಿಮುನಿಗಳ ದೃಷ್ಟಿಕೋನ ಅನ್ನೋದೇನಿದೆ, ವ್ಯಕ್ತಿಯನ್ನ ವಿಕಾಸ ಮಾಡಬೇಕು, ವ್ಯಕ್ತಿಯನ್ನ ಆಂತರಿಕವಾಗಿ ಬದಲಾಯಿಸಬೇಕು. ಕಥೆಯನ್ನು ಕೇಳಿರ್ಬೋದು ನೀವು, ಮಹಾರಾಷ್ಟ್ರದ ಬಹಳ ದೊಡ್ಡ ಒಬ್ಬ ಸಂತನಾಗಿ ಹೋದ ಏಕನಾಥ್.
ಒಂದು ಮಂದಿರದಲ್ಲಿ ಶಿವನ ತಲೆಯ ಮೇಲೆ ಕಾಲನ್ನಿಟ್ಟು ಮಲ್ಕೊಂಡಿದ್ದಾನೆ. ಒಬ್ಬ ನಾಸ್ತಿಕ ಅವನನ್ನು ಹುಡ್ಕೊಂಡು ಬಂದಂತೆ. ಬಂದು ನೋಡುತ್ತಾನೆ, ಮಧ್ಯಾಹ್ನ 11-12 ಗಂಟೆಯ ಸಮಯ. ಶಿವಾಲಯದಲ್ಲಿ ಶಿವನ ಲಿಂಗದ ಮೇಲೆ ಕಾಲನ್ನಿಟ್ಟು ಮಲಗಿದ್ದಾನೆ. ನಾಸ್ತಿಕ ಕೂಡ ಭಯ ಇದೆ ಅವನಿಗೆ. ಅದ್ರ ಭಗವಂತ ಅಂತಕ್ಕಂಥವನಿದ್ರೆ ಏನು ಮಾಡೋದು? ಏನು ಮಾಡೋದು ಗೊತ್ತಿಲ್ಲ. ಹೋಗಿ ಎಬ್ಬಿಸ್ತಾನವನನ್ನು. ಎಬ್ಬಿಸಿ ಕೇಳ್ತಾನೆ, ಹೇಯ್, ಒಂದಿಷ್ಟು ಪ್ರಶ್ನೆಗಳಿವನ್ನೇ ನಾನು ಕೇಳಬೇಕು. ಆ ಎಲ್ಲ ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮೊದಲು ನಿನ್ನನ್ನು ನೋಡಿದ ಮೇಲೆ ಇನ್ನೊಂದು ಹೊಸ ಪ್ರಶ್ನೆ ಉದಯವಾಗಿದೆ, ಅದನ್ನು ಫಸ್ಟ್ ಕೇಳ್ತೀನಿ. ಒಂದೊಂದು ಆಯ್ತು, ಕೇಳು. ಎಲ್ಲ ಸಾಧು ಸಂತರು, ಎಲ್ಲ ಮಹಾತ್ಮರುಗಳು, ಸಾಧಕರು ಪ್ರತಿಯೊಬ್ಬರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೆ. ಮಧ್ಯಾಹ್ನ 12 ಗಂಟೆ ಇವಾಗ. ಎಂತಹ ಪರಮ ಆಲಸಿ ಕೂಡ ಈ ಜಗತ್ತಿನಿಂದ ಇಷ್ಟೊತ್ತಿಗೆ ಎದ್ದು ಹೇಳ್ತಾನೆ. ಅಂಥದ್ರಲ್ಲಿ ಇನ್ನೂ ಮಲ್ಕೊಂಡಿದೆಯಲ್ಲ ನೀನು? ಅವನು ಹೇಳ್ತಾನಂತೆ, ನಾನು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಿಲ್ಲ, ನಾನು ಎದ್ದಾಗ ಬ್ರಹ್ಮ ಮುಹೂರ್ತ ಇರುತ್ತಷ್ಟೆ. ಎರಡನೇ ಪ್ರಶ್ನೆ ಏನು? ಕಾಲ ನೀಡಲಿಕ್ಕೆ ಬೇರೆ ಜಾಗ ಸಿಗಲಿಲ್ವಾ? ಶಿವನ ತಲೆಯೇ ಆಗಬೇಕಾ? ಶಿವಲಿಂಗವೇ ಆಗಬೇಕಾ ನಿನಗೆ? ಅವನಂತ, ಹೌದಾ? ಅವರೊಂದು ಕೆಲಸ ಮಾಡಿ, ಎಲ್ಲಿ ಶಿವ ಇಲ್ಲ ಅಲ್ಲಿ ನನ್ನ ಕಾಲನ್ನಿಡು. ಏಕೆಂದರೆ ಎಲ್ಲ ಕಡೆಗೂ ನನಗೆ ಭಗವಂತನೇ ಕಾಣಿಸ್ತಾ ಇದ್ದಾನೆ. ಭಗವಂತನನ್ನು ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ. ಒಂದು ವೇಳೆ ಈ ಕಾಲನ್ನು ಭಗವಂತನ ತಲೆ ಮೇಲೆ ಇಡಬಾರ್ದು ಅಂತ ಅನ್ನೋದಾದರೆ, ಭಗವಂತ ಈ ಕಾಲುಗಳನ್ನು ಸೃಷ್ಟಿ ಮಾಡಿದ್ದಾದ್ರೂ ಏನಕ್ಕೆ? ಕವಿಕೆ ಸಾಧ್ಯ ಇದ್ರೆ ಎಲ್ಲಿ ಭಗವಂತನಿಲ್ಲ ಅಲ್ಲಿ ಇಟ್ಟುಬಿಡು ಈ ಕಾಲಗಳನ್ನು. ಕತೆ ಹೇಳುತ್ತೆ, ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಅವನ ಕಾಲಗಳನ್ನು ತೆಗೆದು ಎಲ್ಲೆಲ್ಲಿ ಇಟ್ಟ ಅಲ್ಲಿ ಎಲ್ಲ ಶಿವಲಿಂಗ ಉದ್ಭವ ಆಯಿತು. ಎಷ್ಟೋ ಜನ ಸಂತರಿದ್ರು, ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ, ಪ್ರಾರ್ಥನೆಯನ್ನು ಮಾಡ್ತಿರ್ಲಿಲ್ಲ. ಯಾಕೆ? ಅವರೇ ಒಂದು ದೇವಸ್ಥಾನ ಆಗಿತ್ತು. ಅವರ ಜೀವನವೇ ಒಂದು ಪ್ರಾರ್ಥನೆ ಆಗಿತ್ತು. ಅವರೇ ಸಾಕ್ಷಾತ್ ಬ್ರಹ್ಮತತ್ವವಾಗಿತ್ತು. ಮತ್ತೊಂದು ವಿಗ್ರಹ ಅಥವಾ ಮತ್ತೊಂದು ತತ್ವ ಅಥವಾ ಮತ್ತೊಬ್ಬ ಗುರು ಅಥವಾ ಮತ್ತೊಂದು ವಸ್ತುವಿನ ಮುಂದೆ ತಲೆಬಾಗುವ ಅವಶ್ಯಕತೆ ಅವರಿಗೆ ಬರಲಿಲ್ಲ. ಯಾಕೆಂತಂದರೆ ಸ್ವತಃ ತಮ್ಮ ತನವನ್ನು ಅವರು ತಮ್ಮ ಪ್ರಯತ್ನದ ಮೂಲಕ ಕಂಡುಕೊಂಡಿದ್ದರು. ನಮ್ಮ ಶಾಸ್ತ್ರ, ನಮ್ಮ ಗುರು, ನಮ್ಮ ಋಷಿಗಳು ನಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೀನು ಕಂಡುಕೋ, ನೀನು ಅರಿತುಕೋ, ನೀನು ಪ್ರಯತ್ನವನ್ನು ಮಾಡು, ಮತ್ತೊಂದರ ಮೇಲೆ ವಿಶ್ವಾಸ ಬೇಡ, ನಿನ್ನ ಸ್ವಂತ ಸಾಧನೆ ಅನ್ನುವಂಥದ್ದನ್ನು ಶುರು ಮಾಡು ನೀನು. ಆವಾಗ ನಿನಗೇನು ಪ್ರಾಪ್ತಿಯಾಗುತ್ತೆ ಅದು ನಿಜವಾದ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.